73ನೇ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಚಂದ್ರು ತಡಸದ ಹೇಳಿಕೆ ಎಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ದಿನಾಂಕ 7/8/2025ರಿಂದ 19/8/2025ರವರೆಗೆ ನಡೆಯುವ ಗದಗ ನಗರದ ಶಹಾಪುರ ಪೇಟೆಯಲ್ಲಿರುವ ಶ್ರೀ ವೀರಭದ್ರೇಶ್ವರ ಹಾಗೂ ಭದ್ರಕಾಳಿ ದೇವರ ಜಾತ್ರಾ ಮಹೋತ್ಸವ ನಡೆಯಲಿದ್ದು ದಿನಾಂಕ 7/8/2025ರಂದು ಕಲ್ಯಾಣ ಮಹೋತ್ಸವ ಹಾಗೂ ಅಂದೇ ಕಳಸಾರೋಹಣ ದಿನಾಂಕ 9/8/2025ರಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರ 11ರಂದು ಮಹಾರಥೋತ್ಸವ 12ರಂದು ಅಗ್ನಿ ಪ್ರವೇಶ ಅದೇ ಸಂಜೆ ಲಘುರಥೋತ್ಸವ ಕೊನೆತನದಾಗಿ 19ರಂದು ದೇವಸ್ಥಾನದ ದೀಪಾಲಂಕಾರ ಹಾಗೂ ಮಹಾಮಂಗಳಾರತಿ ನಡೆಯಲಿದ್ದು ಗದಗ ಬೆಟಗೇರಿ ಜನತೆ ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದು ತಿಳಿಸಿದರು. ಕ್ಯಾಮರಾಮನ್ ಜಗದೀಶ ಜೊತೆ ಅಶೋಕ ಹುಗಾರ, ಗದಗ. ಹಾಗೂ ನಮ್ಮ ಓದಿ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಚಂದ್ರಶೇಖರ್ ತರ್ಸೋರು, ಸುರಕ್ಕ ಪಿಳ್ಳಿಯವರು, ಜಾತ್ರಾ ಮಹೋತ್ಸವದ ಅಧ್ಯಕ್ಷರಾಗಿರ್ತಕ್ಕಂಥ ಸಾಂಸ್ಕೃತಿಕ ನಗರ ಅಂತ ನಮ್ಮ ಹಿಂದಿನ ಲಿಂಗೈಕ್ಯ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಸ್ವಾಮಿಗಳು ನಮ್ಮ ಓಣಿಗೆ ಕರೀತಿದ್ರು. ಯಾಕೆ ಹೇಳ್ತಿದ್ರು ಅಂದ್ರೆ ನಮ್ಮ ಓಣಿ ಒಳಗೆ ಯಾವುದೇ ಇಂಥ ಹಬ್ಬ ಇಲ್ಲ ಅನ್ನಂಗಿಲ್ಲ. ಎಲ್ಲ ಹಬ್ಬ ಹರಿದಿನಗಳನ್ನ ನಮ್ಮ ಓಣಿ ಒಳಗೆ ನಾವು 202 ವರ್ಷಗಳಿಂದ ಅಲ್ಲಿ ಮಾಡ್ಕೊಂಡು ಬರತ್ತೀವಿ. ಹಂಗಾಗಿ ನಮ್ಮ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವನೂ ಸಹ ಈಗ 73ನೇ ಜಾತ್ರಾ ಮಹೋತ್ಸವ. 1853 ಸ್ಥಾಪನೆ ಆದಂತ ವೀರಭದ್ರೇಶ್ವರ ದೇವಸ್ಥಾನ 1953 ಅಂದ್ರೆ ಒಂದು ಶತಮಾನಗಳ ನಂತರ ನಮ್ಮ ಓಣಿಯ ಎಲ್ಲ ನಮ್ಮ ಹಿಂದಿನ ಹಿರಿಯರು ಕೂತ್ಕೊಂಡು ಈ ಜಾತ್ರಾ ಮಹೋತ್ಸವ ಪ್ರಾರಂಭ ಮಾಡಿದರು. ಅದರ ಅಂಗವಾಗಿ ಈ ವರ್ಷ 73 ಈಗ ಕಳೆದ ವರ್ಷ ನಮ್ಮ ಓಣಿಯ ಒಳಗ ವೀರಭದ್ರೇಶ್ವರದ ಮೂರ್ತಿ ನವೀಕರಣ ಒಂದು ಕಾರ್ಯಕ್ರಮನೂ ಜರುಗಿತು. ಇದ್ರದ್ದು ಹಿನ್ನೆಲೆಯನ್ನ ಒಂದು ನಿಮಿಷ ನಾ ಹೇಳಿ ಮುಗಿಸ್ತೀನಿ. ನಮ್ಮ ವೀರಭದ್ರೇಶ್ವರ ಈ ಗದಗದೊಳಗೆ ಒಂದು 4ರಿಂದ 5 ವೀರಭದ್ರೇಶ್ವರ ದೇವಸ್ಥಾನ ಅದಾವು. ರಾಚೋಟಿ ವೀರಭದ್ರೇಶ್ವರ, ಬೆಟಗೇರಿ ವೀರಭದ್ರೇಶ್ವರ ಮತ್ತು ಪೇಟೆ ವೀರಣ್ಣ, ಹಂಗ ನಮ್ಮ ಶಹಾಪುರ ಪೇಟೆ ವೀರಣ್ಣ. ನಮ್ಮ ಓಣಿಯ ವೀರಭದ್ರೇವರು ಇಲ್ಲೇ ನಮ್ಮ ಟ್ರಸ್ಟಿಗಳದಾರ, ಶಿವಪುತ್ರಪ್ಪ ಬೇವಿನ ಮರದವರು, ಇವ್ರ ಅಜ್ಜಾರಿದ್ರ ಹಲಕಾಟಪ್ಪ ಬೇವಿನ ಮರದ, ವೀರಭದ್ರಪ್ಪ ಬೇವಿನ ಮರದ. ಅವ್ರ ಕನಸಿನೊಳಗೆ ಬಂದಂತ ಈ ಒಂದು ಕನಸು ಅಂದ್ರೆ ಅವ್ರ ಕನಸು ಬಿದ್ದಿತ್ತಂತ, ನನಗ ಕನಸು ಬಿದ್ದಿತ್ತು, ಅವ್ರ ಗೆಳೆಯರ ಜೋಡಿ ಹಂಚ್ಕೊಂಡಿದ್ರಂತ. ನನಗೆ ಹಿಂಗ ನಿನ್ನೆ ನನ್ನ ಕನಸದೊಳಗ ಬಂದಿತ್ತು, ಈ ಕಳಸಾಪುರ ಗುಡ್ಡದೊಳಗ ವೀರಭದ್ರೇವರು ಮಲ್ಕೊಂಡೈತಿ, ನನ್ನನ್ನು ನಿಮ್ಮಲ್ಲಿ ಕರ್ಕೊಂಡು ಹೋಗ್ರಿ ಅಂತ ಅವ್ರಿಗೆ ಹೇಳಿದ್ರು ಅಂತ ಅವರು ತಮ್ಮ ಸ್ನೇಹಿತರ ಮುಂದೆ ಅದನ್ನ ವಿಷಯವನ್ನ ಹಂಚಿಕೊಂಡಾಗ ನೋಡ್ರಿ, ಅವತ್ತ ಈಗ ನಾವೆಲ್ಲರೂ ಕನಸು ಬಿಡಪ್ಪ ಅದನ್ನೇನಂತಂದು ನಾವು ಅಲ್ಲಗಳಿತೇವೆ, ಆದ್ರೆ ಅವ್ರ ಆ ಕನಸನ್ನ ಯಾರು ಅಲ್ಲಗಳಿಲಿಲ್ಲ. ಹಾಗಾದ್ರೆ ಬರ್ರಿ ಪ್ರಯತ್ನ ಮಾಡೋಣ ಅಂತಂದು ಕಳಸಾಪುರ ಗುಡ್ಡಕ್ಕೆ ಹೋಗಿ ಅಲ್ಲಿ ಹುಡುಕದಾಗ ಆ ವೀರಭದ್ರೇವರು ಸಿಕ್ತು. ಅದೇ ವೀರಭದ್ರೇವರನ್ನು ತಗೊಂಡ್ಬಂದು 1853 ನಮ್ಮ ಓಣಿಯೊಳಗೆ ಇವತ್ತೇನು ಭವ್ಯವಾದಂತ ಮಂದಿರ ಐತಿ, ಆ ಮಂದಿರದೊಳಗೆ ಸ್ಥಾಪನೆ ಮಾಡಿದ್ರು. ಕಾಲಕ್ರಮೇಣ ಪೂಜೆ ಪುನಸ್ಕಾರ ಇದಾದ್ಮೇಲೆ ಅದೊಂದಿಷ್ಟು ಮೂರ್ತಿ ಬದಲಾವಣೆ ಮಾಡುವಂತ ಪ್ರಸಂಗ ಬಂದೊಳಗೆ ಆ ಕುಟುಂಬದ ಪೇಟೆ 73ನೇ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಗಳು ಸಾಕಷ್ಟು ಹಮ್ಮಿಕೊಂಡಿದ್ದಾರೆ. ಅದರೊಳಗೆ ಕಲ್ಯಾಣ ಮಹೋತ್ಸವ ಅಂದರೆ ನಾಳೆ 9ನೇ ತಾರೀಕು 7ನೇ ತಾರೀಕಿನ ದಿವಸ ಬೆಳಗ್ಗೆ ಶ್ರೀ ಭದ್ರಕಾಳಮ್ಮ ಹಾಗೂ ಶ್ರೀ ವೀರಭದ್ರೇಶ್ವರ ಮೂರ್ತಿಯ ಕಲ್ಯಾಣ ಮಹೋತ್ಸವದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅವತ್ತಿನ ದಿವಸ 135 ಗುಡಿ ತುಂಬೋ ಕಾರ್ಯಕ್ರಮ, ಹಾಗೆ 101 ಕುಂಭಮೇಳ ಸಹ ನಡೀತಾ ಇದೆ. ಜೊತೆಗೆ ಅವತ್ತೇ ಸಾಯಂಕಾಲ 5 ಗಂಟೆಗೆ ಕಳಸದ ಮೆರವಣಿಗೆಯನ್ನು ನಮ್ಮ ಓಣಿಯ ಮುಖ್ಯ ಭಾಗದ ರಸ್ತೆಗಳ ಮೂಲಕ ಹಾಯ್ದು ಕಳಸಾರೋಹಣ ಮೆರವಣಿಗೆ ಮೂಲಕ ಅದನ್ನು ದೇವಸ್ಥಾನಕ್ಕೆ ತಂದು ಕಳಸಾರೋಹಣ ಮಾಡಲಿದ್ದಾರೆ. ಮತ್ತು ಅವತ್ತು 9ನೇ ತಾರೀಕು ಆಗಸ್ಟ್ ಶನಿವಾರ ದಿವಸ ಬೆಳಗ್ಗೆ 10:30ಕ್ಕೆ ಉಚಿತ ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸಲಾಗಿದೆ. ದಿವಂಗತ ಸದಾನಂದ ಪಿಳ್ಳಿಯವರ ಸ್ಮರಣಾರ್ಥ ಅರಿವು ಫೌಂಡೇಶನ್ ಅವರಿಂದ ನಮ್ಮ ಓಣಿಯಲ್ಲಿ ಎಲ್ಲ ಯುವಕರು ಸೇರಿಕೊಂಡು ಅರಿವು ಅನ್ನೋ ಒಂದು ಫೌಂಡೇಶನ್ ಸ್ಥಾಪನೆ ಮಾಡಿದ್ದಾರೆ. ಅದ್ರ ಮೂಲಕ ಸಾಕಷ್ಟು ವಿಧಾಯಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ರಕ್ತದಾನ ಆಗಿರ್ಬೋದು, ನೇತ್ರದಾನ ಆಗಿರ್ಬೋದು, ಸಾಕಷ್ಟು ಮಹಿಳೆಯರಿಗೆ, ವಿದ್ಯಾರ್ಥಿಗಳಿಗೆ ಸಾಕಷ್ಟು ಉದ್ಯೋಗಾವಕಾಶನೂ ಕಲ್ಪಿಸಿಕೊಟ್ಟಾರೆ. ಅವರ ಮೂಲಕ ಅವತ್ತಿನ ದಿವಸ ಸದಾನಂದ ಪಿಳ್ಳಿಯವರ ಸ್ಮರಣಾರ್ಥ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ತಾ ಇದ್ದಾರೆ. ಅವತ್ತು ಸರ್ಕಾರಿ ವೈದ್ಯಕೀಯ ವಿಜ್ಞಾನ ಮೂಲಕ ಸಾಕಷ್ಟು ಖ್ಯಾತ ವೈದ್ಯರುಗಳು ಅವತ್ತು ಉಚಿತ ಆರೋಗ್ಯ ತಪಾಸಣೆಯಲ್ಲಿ ಪಾಲ್ಗೊಂಡು ಸಾಕಷ್ಟು ಆರೋಗ್ಯದ ಚೆಕಪ್ ಮಾಡ್ತಾ ಇದ್ದಾರೆ. ಅದರ ಸದುಪಯೋಗವನ್ನು ಬರೇ ಬಸವೇಶ್ವರ ನಗರದವರು ಮಾತ್ರ ಅಲ್ಲ, ಗದಗ ಬೆಟಗೇರಿಯಲ್ಲಿ ಎಲ್ಲ ಹಿರಿಯರು ಮತ್ತು ಎಲ್ಲೆಲ್ಲಿ ನಮ್ಮ ಓಣಿಯಿಂದ ಬೇರೆ ಬೇರೆ ಕಡೆ ಮನೆ ಮಾಡ್ಕೊಂಡು ಹೋಗಿದ್ದಾರೆ ಅವರು ಎಲ್ಲ ಈ ಕಾರ್ಯಕ್ರಮದಲ್ಲಿ ಉಚಿತ ತಪಾಸಣಾ ಶಿಬಿರದಲ್ಲಿ ಪಾಲ್ಕೊಳ್ಬೇಕು. ಜೊತೆಗೆ ಜಾತ್ರಾ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಎಲ್ಲರೂ ಪಾಲ್ಗೊಳ್ಬೇಕಂತ ಕೇಳ್ಕೊಳ್ತೇನೆ.
ಹಾಗೆ ದಿನಾಂಕ ಆಗಸ್ಟ್ 12ರಂದು ಬೆಳಗ್ಗೆ 10 ಮಹಾ ಅಗ್ನಿ ಪ್ರವೇಶ ಇದೆ. 12 ತಾರೀಕು ಸಾಯಂಕಾಲ 6:30 ಗಂಟೆಗೆ ಮಹಾರಥೋತ್ಸವ, ಜೊತೆಗೆ ಮರುದಿವಸ ಬೆಳಿಗ್ಗೆ 10 ಅಗ್ನಿ ಮಹೋತ್ಸವ ನಡೀತಾ ಇದೆ. ಮತ್ತೆ ಅಂದೇ ಸಾಯಂಕಾಲ ಲಘು ರಥೋತ್ಸವ ಕೂಡ ನಡೀತಾ ಇದೆ. ಮತ್ತೆ 19ನೇ ತಾರೀಕಿನ ದಿವಸ ಸಾಯಂಕಾಲ 7 ಗಂಟೆಗೆ ಇಡೀ ದೇವಸ್ಥಾನಕ್ಕೆ ದೀಪಾಲಂಕಾರ ಹಾಗೆ ಮಹಾಮಂಗಳಾರತಿ ಕೂಡ ನಡೀತಾ ಇದೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಗದಗ ಬೆಟಗೇರಿ ನಗರದ ಎಲ್ಲ ಹಿರಿಯರು ಈ ಸಾರ್ವಜನಿಕರು ಪಾಲ್ಗೊಂಡು ಈ ಶ್ರೀ ವೀರಭದ್ರೇಶ್ವರ ಹಾಗೂ ಭದ್ರಕಾಳಿ ಕಾಳಮ್ಮನ ಕೃಪೆಗೆ ಪಾತ್ರರಾಗಬೇಕು. ಜೊತೆಗೆ ಆ ಮೆರವಣಿಗೆಯಲ್ಲಿ ನಮ್ಮ ಓಣಿಯ ಯುವಕರ ಜಾಂಜ್ ಮೇಳ, ಸಮಾಳ ಮೇಳ, ಕರಡಿ ಮಜಲು ಹೀಗೆ ವಿವಿಧ ಭಾಗಗಳಿಂದ ಏನು ಆಕರ್ಷಣೆ ಕರೆಸ್ತಾ ಇದೀವಲ್ಲ ಅವೆಲ್ಲವುಗಳ ಮೂಲಕ ಮೆರವಣಿಗೆ ಮೂಲಕ ತಂದು ದೇವಸ್ಥಾನದಲ್ಲಿ ಮೆರವಣಿಗೆ ಮೂಲಕ ತರ್ತಾ ಇದ್ದೇವೆ. ಅದಕ್ಕೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ.